ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಸೀಲಾ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಗೆಳೆಯನ ತಾಯಿಯ ಬಂಧನ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಬಂಧನ ದೃಢೀಕರಣ. ಮಂಗಳೂರಿನಲ್ಲಿ ಭಾರೀ ಮಾದಕ ವಸ್ತುಗಳ ಭೇಟೆ. ಮಲಯಾಳಿ ಸೇರಿದಂತೆ 6 ಮಂದಿಯ ಬಂಧನ. ನಡೆಯಿತು ಕೇರಳ ಸ್ಟೇಟ್ ಪೆನ್ಷನರ್ಸ್ ಸಂಘ ರಾಜ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ. ಬಿಎಂಎಸ್ ರಾಜ್ಯ ಅಧ್ಯಕ್ಷ ಶಿವಾಜಿ ಸುದರ್ಶನ್ ಅವರಿಂದ ಪ್ರತಿನಿಧಿ ಸಮ್ಮೇಳನದ ಉದ್ಘಾಟನೆ. ಎಲ್ಡಿಎಫ್ ಸರ್ಕಾರದ ಹಕ್ಕು ನಿರಾಕರಣೆ ಹಾಗೂ ಜನವಿರೋಧಿ ಕ್ರಮಗಳ ವಿರುದ್ಧ ಕೇರಳ ಜೀವಿತ ಸಮರ ಯಾತ್ರೆ. ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಜಿಲ್ಲೆಯಲ್ಲಿ ಮಾರ್ಚ್ 9ರಿಂದ ಪ್ರಾರಂಭ. ಕುಂಬ್ಳೆ ಆರಿಕಾಡಿ ಟೋಲ್ ಪ್ಲಾಜಾದಲ್ಲಿ 22 ದಿನಗಳಲ್ಲಿ ಸಂಗ್ರಹವಾದ ಮೊತ್ತ 2.71 ಕೋಟಿ ರೂಪಾಯಿ. ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಿದ ಅರ್ಜಿಗೆ ಅಂಕಿ ಅಂಶಗಳ ಜೊತೆ ರಾಷ್ಟ್ರೀಯ ಹೆದ್ದಾರಿ ನಿರ್ದೇಶಕರಿಂದ ಮಾಹಿತಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡಿನ ನಲ್ತಡ್ಕದ ನಿವಾಸಿ ಜಸೀಲಾ ಆತ್ಮಹತ್ಯೆ ಪ್ರಕರಣದಲ್ಲಿ ಕ್ರಿಯಾ ಸಮಿತಿಯ ಸಕ್ರಿಯ ಹಸ್ತಕ್ಷೇಪ ಹಾಗೂ ವಿವಿಧ ಮಹಿಳಾ ಸಂಘಟನೆಗಳ ಪ್ರತಿಭಟನೆಯಿಂದಾಗಿ ಮೊದಲ ಬಂಧನವಾಗಿದೆ. ಜಸೀಲಾ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ ಪೋವೆಲ್ನ ಆಯಿಷಳನ್ನು ವಿದ್ಯಾನಗರ ಪೊಲೀಸರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಬಂಧಿಸಿದ್ದಾರೆ. ಘಟನೆಯ ತನಿಖೆಯನ್ನು ಹೆಚ್ಚಿನ ಜನರಿಗೆ ವಿಸ್ತರಿಸಲಾಗುವುದು ಎಂದು ಪೊಲೀಸರು ಸೂಚನೆ ನೀಡಿದ್ದಾರೆ. ನಕಲಿ ಚಿನ್ನ ಕಳ್ಳತನದ ಆರೋಪದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ನಲ್ತಡ್ಕದ ನಿವಾಸಿ ಜಸೀಲಾ ಪ್ರಕರಣದಲ್ಲಿ ಕ್ರಿಯಾ ಸಮಿತಿಯ ಬಲವಾದ ಹಸ್ತಕ್ಷೇಪ ಹಾಗೂ ವಿವಿಧ ಮಹಿಳಾ ಸಂಘಟನೆಗಳ ಪ್ರತಿಭಟನೆಯಿಂದಾಗಿ ಮೊದಲ ಬಂಧನ ದೃಢೀಕರಣವಾಗಿದೆ. ಗೆಳೆಯನ ತಾಯಿ ಆಯಿಷಳನ್ನು ವಿದ್ಯಾನಗರ ಪೊಲೀಸ್ ಠಾಣೆಗೆ ಕರೆಸಿ ಗಂಟೆಗಟ್ಟಲೆ ವಿಚಾರಣೆ ನಡೆಸಿದ ಬಳಿಕ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಬಂಧಿಸಲಾಗಿದೆ. ಪೊಲೀಸರು ತನಿಖೆಯನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಕುಟುಂಬ ಹಾಗೂ ಕ್ರಿಯಾ ಸಮಿತಿ ಆರೋಪ ಮಾಡಿತ್ತು. ಪೊಲೀಸರು ಆರೋಪಿಗಳನ್ನು ಪ್ರಶ್ನಿಸಲು ಸಹ ಸಿದ್ಧರಿಲ್ಲ ಹಾಗೂ ಸಾಕ್ಷ್ಯಗಳನ್ನು ನಾಶ ಮಾಡಲು ಸಹಕರಿಸುತ್ತಿದ್ದಾರೆ ಎಂದು ಕುಟುಂಬವು ಗಂಭೀರ ಆರೋಪಗಳನ್ನು ಮಾಡಿತ್ತು. 2 ವಾರಗಳ ಬಳಿಕವೂ ತನಿಖೆ ಪ್ರಗತಿ ಸಾಧಿಸದಿದ್ದರೆ ಬಲವಾದ ಪ್ರತಿಭಟನಾ ಕಾರ್ಯಕ್ರಮಗಳೊಂದಿಗೆ ಮುಂದುವರಿಯುವುದಾಗಿ ಕ್ರಿಯಾ ಸಮಿತಿಯು ಎಚ್ಚರಿಕೆ ನೀಡಿತ್ತು. ಈ ನಡುವೆ ಮೊದಲ ಬಂಧನವನ್ನು ಮಾಡಲಾಗಿದೆ. ವಿದ್ಯಾನಗರ ಎಸ್ಎಚ್ಒ ನೇತೃತ್ವದಲ್ಲಿ ತನಿಖೆ ಪ್ರಗತಿಯಲ್ಲಿದೆ. ಸೈಬರ್ ಸೆಲ್ ಸಹಾಯದಿಂದ ತನಿಖೆಯನ್ನು ನಡೆಸಲಾಗುತ್ತಿದೆ. ಕಳ್ಳತನದ ಆರೋಪದ ಬಳಿಕ ಜಸೀಲಾ 15ರಂದು ಇಲಿವಿಷ ಸೇವಿಸಿದ್ದಾರೆ. ಫೆಬ್ರವರಿ 20ರಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಅವರು ಸಾವನ್ನಪ್ಪಿದರು. ತಮ್ಮ ಅಸಹಾಯಕತೆಯನ್ನು ಸಾಬೀತುಪಡಿಸುವ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಕಳುಹಿಸಿದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ತಾನು ಮಾಡದ ತಪ್ಪಿಗೆ ಅವಮಾನಕ್ಕೊಳಗಾಗಿದ್ದೇನೆ ಎಂದು ಜಸೀಲಾ ವಿಡಿಯೋದಲ್ಲಿ ಹೇಳುತ್ತಾರೆ. ಪೊಲೀಸರಿಗೆ ದೂರು ನೀಡಲು ಪ್ರಯತ್ನಿಸಿದರೂ ಅವರು ದೂರನ್ನು ಸ್ವೀಕರಿಸಲಿಲ್ಲ ಎಂದು ಜಸೀಲಾ ವಿಡಿಯೋ ಹೇಳುತ್ತದೆ. 9.5 ಪವನ್ ತೂಕದ ಚಿನ್ನ ನಷ್ಟವಾಗಿದೆ ಎಂಬ ದೂರು ಜಸೀಲಾ ಅವರ ಸ್ನೇಹಿತನ ಮನೆಯಿಂದ ಬಂದಿತ್ತು. ಆ ದೂರು ಪೊಲೀಸ್ ಠಾಣೆಯಲ್ಲಿ ದೂರು ಸ್ವೀಕರಿಸಿದ ಬಳಿಕ ಜಸೀಲಾ ಅವರನ್ನು ಕರೆಸಿ ವಿಚಾರಣೆ ನಡೆಸಲಾಯಿತು. ಆದಾಗ್ಯೂ ಘಟನೆಯಲ್ಲಿ ಜಸೀಲಾ ಅವರ ಪಾತ್ರವನ್ನು ಸಾಬೀತುಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಚಿನ್ನ ಕದ್ದಿದ್ದಾರೆ ಎಂಬ ದೂರು ಸುಳ್ಳೋ ಅಥವಾ ಇಲ್ಲವೋ ಎಂಬುದರ ಮೇಲೆ ತನಿಖೆ ಈಗ ಮುಖ್ಯವಾಗಿ ಕೇಂದ್ರೀಕೃತವಾಗಿದೆ. ಜಸೀಲಾ ಗೆಳೆಯನ ತಾಯಿಯ ಬಂಧನದೊಂದಿಗೆ ಪ್ರಕರಣವು ಹೊಸ ತಿರುವು ಪಡೆದುಕೊಂಡಿದೆ. ಪೊಲೀಸರು ಜಸೀಲಾ ಪತಿ ಹಾಗೂ ಗೆಳೆಯ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಣೆ ಇರುವವರನ್ನು ಪ್ರಶ್ನಿಸುವ ಸೂಚನೆಗಳಿವೆ. ಘಟನೆಯಲ್ಲಿ ಮಾನವ ಹಕ್ಕುಗಳ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರಿನಲ್ಲಿ ಭಾರೀ ಮಾದಕ ವಸ್ತುಗಳ ಭೇಟೆ. ಮಲಯಾಳಿ ಸೇರಿದಂತೆ 6 ಮಂದಿಯನ್ನು ಬಂಧಿಸಲಾಗಿದೆ. ಮಂಗಳೂರಿನಲ್ಲಿ ಭಾರೀ ಮಾದಕ ವಸ್ತು ಭೇಟೆ. ವಿದೇಶದಿಂದ ತಂದ ಮಾದಕ ವಸ್ತು ಸಂಗ್ರಹದೊಂದಿಗೆ ಮಲಯಾಳಿ ಸೇರಿದಂತೆ 6 ಮಂದಿಯನ್ನು ಬಂಧಿಸಲಾಗಿದೆ. ಕೋಟಯಂ ನಿವಾಸಿ ಫೆಲಿಕ್ಸ್ ಪಿ ಜೋಸಫ್, ಉಡುಪಿ ನಿವಾಸಿಗಳಾದ ಅಹಮದ್ ಆಲಿ ಅರ್ಷದ್, ಮೊಹಮ್ಮದ್ ಸೈಯದ್ ಅಫ್ರಿದಿ, ಮಂಗಳೂರು ನಿವಾಸಿ ಮಕ್ಸೂದ್ ಸಾಗ್ ಎಂಬುವರನ್ನು ನಗರದ ಲಾಡ್ಜಿನಲ್ಲಿ ಹಾಗೂ ಮಂಗಳೂರು ನಿವಾಸಿ ಅಡೆಲ್ ರೋಜ್, ಆರನ್ ವಿಶಾಲ್ ಲಾಸ್ರಾ ಎಂಬುವರನ್ನು ಬಂದರಿನ ಬಳಿ ಮಂಗಳೂರು ಸೌತ್ ಪೊಲೀಸರು ಹಾಗೂ ಬಂದರು ಪೊಲೀಸರು ಸೇರಿ ಬಂಧಿಸಿದ್ದಾರೆ. ಆರೋಪಿಗಳಿಂದ 53.87 ಗ್ರಾಂ MDMA ವಶಪಡಿಸಿಕೊಳ್ಳಲಾಗಿದೆ. 163.2 ಗ್ರಾಂ ಹೈಡ್ರೋವೀಡ್ ಗಾಂಜಾ ಹಾಗೂ 1 ಕಿಲೋಗಿಂತ ಹೆಚ್ಚು ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ದುಬೈನ ಹೋಟೆಲ್ ಮ್ಯಾನೇಜರ್ ಹಾಗೂ ಮುಂಬೈ ನಿವಾಸಿ ಸಂದೀಪ್ ಶೆಟ್ಟಿ ಮಾದಕ ವಸ್ತು ಕಳ್ಳಸಾಗಣೆಯ ಮಾಸ್ಟರ್ ಮೈಂಡ್ ಆಗಿದ್ದಾನೆ. ಈತ ಬೆಂಗಳೂರು ವಿಮಾನ ನಿಲ್ದಾಣದ ಮೂಲಕ ಮಾದಕ ವಸ್ತುಗಳನ್ನು ಸಾಗಿಸಿ ಆರೋಪಿಗಳಿಗೆ ನೀಡುತ್ತಿದ್ದ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ನಿನ್ನೆ ನಮ್ಮ ಮಂಗಳೂರು ಪೊಲೀಸರಿಂದ 6 ಜನ ಡ್ರಗ್ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಲಾಗಿದೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ, ಒಂದು ಪ್ರಕರಣ ನಾರ್ತ್ ಪೊಲೀಸ್ ಸ್ಟೇಷನು, ಮತ್ತೊಂದು ಪ್ರಕರಣ ಸೌತ್ ಪೊಲೀಸ್ ಸ್ಟೇಷನಲ್ಲಿ ಇವರನ್ನು ದಸ್ತಗಿರಿ ಮಾಡಲಾಗಿದೆ. ನಾರ್ತ್ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿತರನ್ನು ದಸ್ತಗಿರಿ ಮಾಡಲಾಗಿದೆ. ಇವರಿಂದ
53 ಗ್ರಾಂ MDMA ಹಾಗೂ 100 ಗ್ರಾಂ ಹೈಡ್ರೋವಿಟ್ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಅದೇ ರೀತಿ ಈ ನಾರ್ತ್ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದವರಿಂದ 60 ಗ್ರಾಂ ಹೈಡ್ರೋವಿಟ್ ಗಾಂಜಾ, 1 kg ಜಾಸ್ತಿ ಗಾಂಜಾವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇವರೆಲ್ಲರೂ ಕೂಡ ಮಂಗಳೂರು ನಗರದಲ್ಲಿ ಹೆಚ್ಚಾಗಿ ಸ್ಟೂಡೆಂಟ್ಸ್ಗೆ ಮತ್ತು ಮಹಿಳೆಯರಿಗೆ ಕೂಡ ಡ್ರಗ್ ಸಪ್ಲೈ ಮಾಡ್ತಿದ್ದಾಗಿ ಗೊತ್ತಾಗಿದೆ. ಈ ಟೋಟಲ್ ವ್ಯವಸ್ಥೆ ಎಲ್ಲ ಕೂಡ ಬೆಂಗಳೂರಿಂದ ಡ್ರಗ್ಸ್ ತೊಗೊಂಡು ಬಂದು ಅವರು ನೇರವಾಗಿ ಸಪ್ಲೈ ಮಾಡೋದಲ್ಲದೆ ಇಲ್ಲಿದ್ದಂಥ ಲೋಕಲ್ ಪೆಡ್ಲರ್ಸ್ಗೆ ಕೂಡ ಡ್ರಗ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಇನ್ಫಾರ್ಮೇಷನ್ ಎಲ್ಲ ಬಂದ ನಂತರ ನಮ್ಮ ಸೆಂಟ್ರಲ್ ACP ಅವರ ಟೀಮ್ ಎಲ್ಲರೂ ಕೂಡ ಕರೆಕ್ಟಾಗಿ ಪ್ಲಾನ್ ಮಾಡಿ ಎಲ್ಲರೂ ಡ್ರಗ್ಸ್ ಹಿಡ್ಕೊಂಡು ಇದ್ದಾಗ ರೆಡ್ ಹ್ಯಾಂಡೆಡಾಗಿ ರೈಡ್ ಮಾಡಿ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಎಲ್ಲರ ಮೇಲೆ ಸಪ್ರೇಟಾಗಿ ಕೇಸಸ್ ಬುಕ್ ಮಾಡಲಾಗಿದೆ. ಎಲ್ಲರನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಬಂಧಿತನಾದ ಅಡಿಲ್ ರೋಜ್ ಬೆಂಗಳೂರಿನಿಂದ ಮಾದಕ ವಸ್ತುಗಳನ್ನು ಸಾಗಿಸುತ್ತಿದ್ದ. ಘಟನೆಯಲ್ಲಿ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕೇರಳ ಸ್ಟೇಟ್ ಪೆನ್ಷನರ್ಸ್ ಸಂಘ ರಾಜ್ಯ ಸಮ್ಮೇಳನ ಸಮಾಪ್ತಿಗೊಂಡಿತು. ಕಾಸರಗೋಡು ನಗರಸಭೆಯ ಟೌನ್ ಹಾಲ್ನಲ್ಲಿ ನಡೆದ ಪ್ರತಿನಿಧಿ ಸಮ್ಮೇಳನವನ್ನು ಮಜದೂರ್ ಸಂಘದ BMS ರಾಜ್ಯ ಅಧ್ಯಕ್ಷ ಶಿವಾಜಿ ಸುದರ್ಶನ್ ಉದ್ಘಾಟಿಸಿದರು. അധികാരത്തിൽ കേറാനായി അധികാരം വന്നു കഴിഞ്ഞാൽ ചികിത്സയ്ക്കായി കിടന്നിടുമ്പോൾ ഭാരത മക്കളി പെൻഷനേഴ്സ് സംഘ അധികാരത്തിൽ കയറാനായി ഒരു ഗവൺമെന്റിന്റെ ബാധ്യത എന്താണെന്ന് വെച്ചാൽ ജനാധിപത്യ സംവിധാനത്തിൽ ആ സംവിധാനത്തെ ശക്തിപ്പെടുത്താനുള്ള ഉപകരണമായി പ്രവർത്തിക്കുന്ന സർക്കാർ ജീവനക്കാർ ഒരു കാരണവശാലും കോടതിയിൽ പോയി അവന്റെ അവകാശ ആനുകൂല്യങ്ങൾ ചോദിക്കേണ്ട ഗതികേട് ഒരു ജനാധിപത്യ സംവിധാനത്തിലും സർക്കാർ ഉദ്യോഗസ്ഥന്മാർക്ക് ഉണ്ടാകാൻ പാടില്ല. ರಾಜ್ಯ ಅಧ್ಯಕ್ಷ ಬಿ ಜಯಪ್ರಕಾಶ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸ್ವಾಗತ ಗುಂಪಿನ ಅಧ್ಯಕ್ಷ ಕೆ ಗೋಪಾಲಕೃಷ್ಣ ಭಟ್, FETO ರಾಜ್ಯ ಅಧ್ಯಕ್ಷ ಜೆ ಮಹಾದೇವನ್ ಕುಮಾರ್ ಹಾಗೂ NTU ರಾಜ್ಯ ಉಪಾಧ್ಯಕ್ಷ ಕೆ ಪ್ರಭಾಕರನ್ ನಾಯರ್ ಮಾತನಾಡಿದರು.
ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಪಿ ಉದಯಭಾನು ಸ್ವಾಗತಿಸಿದರು ಹಾಗೂ ಸ್ವಾಗತ ಗುಂಪಿನ ಪ್ರಧಾನ ಸಂಚಾಲಕ ಕುഞ്ഞിರಾಮನ್ ಕೇಳೋತ್ ಧನ್ಯವಾದ ಅರ್ಪಿಸಿದರು. ಬಳಿಕ ನಡೆದ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಆರ್ಎಸ್ಎಸ್ ಕ್ಷೇತ್ರೀಯ ಸಹ ಬೌದ್ಧಿಕ್ ಶಿಕ್ಷಣ್ ಪ್ರಮುಖ್ ಕೆಪಿ ರಾಧಾಕೃಷ್ಣನ್ ಭಾಷಣ ಮಾಡಿದರು. ರಾಜ್ಯ ಉಪಾಧ್ಯಕ್ಷ ಎಂಕೆ ಸದಾನಂದನ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎಂ ಈಶ್ವರರಾವ್ ಸ್ವಾಗತಿಸಿದರು ಹಾಗೂ ಕಾರ್ಯದರ್ಶಿ ಕೆ ಆಶಾಲತಾ ಧನ್ಯವಾದವಿತ್ತರು. ಪ್ರತಿನಿಧಿ ಸಭೆಯೂ ನಡೆಯಿತು. ಬಾಲಕೃಷ್ಣನ್ ಪ್ರತಿನಿಧಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಲ್ಡಿಎಫ್ ಸರ್ಕಾರದ ಹಕ್ಕು ನಿರಾಕರಣೆ ಹಾಗೂ ಜನವಿರೋಧಿ ಕ್ರಮಗಳ ವಿರುದ್ಧ ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಜೀವಿತ ಸಮರ ಯಾತ್ರೆ ನಡೆಯಲಿದೆ. ರಾಜ್ಯ ಅಧ್ಯಕ್ಷ ಎಂಪಿ ವೇಲಾಯುಧನ್ ನೇತೃತ್ವದಲ್ಲಿ ನಡೆಯುವ ಯಾತ್ರೆಯು ಮಾರ್ಚ್ 13ರಂದು ಮಲಪುರಂನಲ್ಲಿ ಮುಕ್ತಾಯಗೊಳ್ಳಲಿದೆ. ರಾಜ್ಯ ಮಟ್ಟದ ಜೀವ ಸಮರ ಯಾತ್ರೆ 2026 ಮಾರ್ಚ್ 9ರಿಂದ 13ರವರೆಗೆ ನಡೆಯಲಿದೆ. ರಾಜ್ಯ ಅಧ್ಯಕ್ಷ ಎಂಪಿ ವೇಲಾಯುಧನ್ ನೇತೃತ್ವದಲ್ಲಿ ಕಾಸರಗೋಡಿನಿಂದ ಮಲಪುರಂವರೆಗೆ ನಡೆಯಲಿದೆ. ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿರುವ ಪಿಣರಾಯಿ ಸರ್ಕಾರವು ಸೇವಾ ಪಿಂಚಣಿದಾರರು, ನೌಕರರ ಸವಲತ್ತುಗಳನ್ನು ಹಾಗೂ ಹಕ್ಕುಗಳನ್ನು ಕಸಿದುಕೊಳ್ಳುವುದನ್ನು ಮುಂದುವರಿಸುತ್ತಿದೆ. ಜುಲೈ 1, 2024ರಿಂದ ಜಾರಿಗೆ ಬಂದ ಪಿಂಚಣಿ ಸುಧಾರಣೆಯಲ್ಲಿ ಸರ್ಕಾರವು ಮೌನ ವಹಿಸಿದೆ. ಚುನಾವಣೆ ನಡೆದು 1.5 ವರ್ಷದ ಬಳಿಕ ನೌಕರರು ಹಾಗೂ ಪಿಂಚಣಿದಾರರ ಕಣ್ಣಲ್ಲಿ ಧೂಳು ಎರಚಲು ಚುನಾವಣಾ ಸಮಯದಲ್ಲಿ ಪಿಂಚಣಿ ಸುಧಾರಣಾ ಆಯೋಗವನ್ನು ಘೋಷಿಸಿದೆ. ಎಲ್ಡಿಎಫ್ ಸರ್ಕಾರದ ಭ್ರಷ್ಟಾಚಾರ, ಲೂಟಿ, ದುರುಪಯೋಗದಿಂದಾಗಿ ಇಡೀ ವಲಯವು ಕುಸಿದಿದೆ. ಬೆಲೆಗಳ ತೀವ್ರ ಏರಿಕೆಯು ಜನರ ಜೀವನವನ್ನು ದುಸ್ವಪ್ನಗೊಳಿಸಿದೆ. ಹಿಂಬಾಗಿಲಿನ ನೇಮಕಾತಿಗಳು, ಸ್ವಜನ ಪಕ್ಷಪಾತ ಹಾಗೂ ಆರ್ಥಿಕ ಅವ್ಯವಸ್ಥೆ ನಿರಂತರವಾಗಿ ಮುಂದುವರಿದಿದೆ ಎಂದು ಆರೋಪಿಸಿ ಉತ್ತರ ವಲಯದ ಮೆರವಣಿಗೆಯು ಮಾರ್ಚ್ 9ರಂದು ಬೆಳಿಗ್ಗೆ 9:30ಕ್ಕೆ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪ್ರದೇಶದಿಂದ ಪ್ರಾರಂಭವಾಗಲಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಡ್ವೊಕೇಟ್ ಸೋನಿ ಸೆಬಾಸ್ಟಿಯನ್ ಇದನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ സംഘടനಗಳ പ്രതിനിധികൾ ഭാഗവഹിಸಲಿದ್ದಾರೆ ಎಂದು പദാധികാരികൾ സുദ്ദിഗോഷ്ഠിಯಲ್ಲಿ ತಿಳಿಸಿದರು. ഞങ്ങൾ 10 വർഷമായി അക്ഷരാർത്ഥത്തിൽ പറഞ്ഞാൽ പിണറായി സർക്കാരിന്റെ ആദ്യ വർഷം രണ്ടാം ഊഴം ഈ 10 വർഷമായിട്ട് ഈ സംഘം എന്ന് പറയുന്നത് കേരളത്തിൽ പ്രക്ഷോഭരംഗത്തായി നിരന്തര നിലയായിരുന്നു. ഒരുപക്ഷെ ചരിത്രത്തിൽ ഇതപര്യന്തമുള്ള കേരളത്തിന്റെ ചരിത്രത്തിൽ ഇത്രയധികം പെൻഷൻകാരോട് അവഗണന കാണിച്ച അവകാശങ്ങൾ നേടിയെടുത്തത് നിലവിലുള്ളത് അവ സംരക്ഷിക്കപ്പെടാണ്ട് നൽകാതെ പൂർണ്ണമായിട്ടും അവഗണിച്ച ഒരു 10 വർഷമായി കടന്നുപോയത്. അപ്പോൾ ഒരു തെരഞ്ഞെടുപ്പിന്റെ പശ്ചാത്തലത്തിൽ ഞങ്ങൾ ജനങ്ങളെ അഭിമുഖീകരിച്ചുകൊണ്ട് ഞങ്ങളുടെ പ്രശ്നത്തിലുപരി ഈ സംസ്ഥാന സർക്കാരിന്റെ ചെയ്തികളെ, കെട്ടുകാര്യസ്ഥതയെ, എന്തുകൊണ്ട് ഒരു ഭരണമാറ്റം കേരളത്തിൽ വേണം, ഞങ്ങളും രാഷ്ട്രീയം പറയുന്നതല്ല എങ്കിലും രാഷ്ട്രീയം തന്നെയാണ്. ഒരു ഭരണമാറ്റം കൂടിയ രീതിയിൽ പെൻഷൻകാർ വിശ്വസിക്കുന്നത് 10 വർഷമായിട്ട് ഞങ്ങൾ അനുഭവിക്കുന്ന വ്യഥകളിൽ നിന്ന് വന്നതാണ്. അതുകൊണ്ട് തന്നെ ഈ ജാഥയുടെ പ്രധാന ലക്ഷ്യങ്ങൾ, ഉദ്ദേശങ്ങൾ എന്ന് പറയുന്നത് ഞങ്ങൾ ഇതിലൊക്കെ പറഞ്ഞിട്ടുണ്ട്, വിവരിക്കുന്നില്ല. ഒരുപാട് ആവശ്യങ്ങളും അവകാശങ്ങളും നിരന്തരമായിട്ട് സൂചിപ്പിച്ചിട്ടും നൽകാത്തൊരവസ്ഥയിൽ അത് നേടിയെടുക്കണം. അത് നൽകുന്ന ഒരു സർക്കാരിന്റെ ഉദയം, വരവ് ആണ് ഞങ്ങൾ ആഗ്രഹിക്കുന്നത്. അതോടൊപ്പം കേരളത്തിലെ ജനങ്ങൾ അനുഭവിക്കുന്ന ദുരിതങ്ങൾ, അതുപോലെ തന്നെ ഈ സർക്കാരിന് അവർക്ക് അനുഭവപ്പെടേണ്ടി വരുന്ന ഒരുപാട് കഷ്ടപ്പാടുകൾ അതൊക്കെ നിരത്തിക്കൊണ്ട് പൊതുജനങ്ങളുമായിട്ട് സംവദിച്ചുകൊണ്ടുള്ള ഒരു ജാഥാ പ്രയാണമാണ് 3 മേഖല തിരിച്ച് ഞങ്ങൾ നടത്തുന്നത്. ರಾಜ್ಯ ಕಾರ್ಯದರ್ಶಿ ಪಿಸಿ ಸುರೇಂದ್ರನ್ ನಾಯರ್, ಜಿಲ್ಲಾ ಅಧ್ಯಕ್ಷ ಎಂಕೆ ದಿವಾಕರನ್, ಕಾರ್ಯದರ್ಶಿ ಕೆಪಿ ಬಾಲಕೃಷ್ಣನ್, ರಾಜ್ಯ ಸಮಿತಿ ಸದಸ್ಯ ಪಿ ದಾಮೋದರನ್ ನಂಬ್ಯಾರ್, ಜಿಲ್ಲಾ ಉಪಾಧ್ಯಕ್ಷ ಕುഞ്ഞിക്കണ്ണൻ കരിച്ചേരി, ಜಿಲ್ಲಾ ಜೊತೆ ಕಾರ್ಯದರ್ಶಿ ಎಂಕೆ ಚಂದ್ರಶೇಖರನ್ ನಾಯರ್, ಮಹಿಳಾ ವೇದಿಕೆ ಸಂಸ್ಥಾನಾಧ್ಯಕ್ಷೆ ಕೆ ಸರೋಜಿನಿ, ಕಾಸರಗೋಡು ನಿಯೋಜಕ ಮಂಡಲ ಕಾರ್ಯದರ್ಶಿ ಕೆ ಸೀತಾರಾಮ ಮಲ್ಲ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ಆರಿಕಾಡಿ ಟೋಲ್ ಪ್ಲಾಜಾದಲ್ಲಿ 22 ದಿನಗಳಲ್ಲಿ ಸಂಗ್ರಹವಾದ ಮೊತ್ತ 2.71 ಕೋಟಿ ರೂಪಾಯಿ. ಮಾಹಿತಿ ಹಕ್ಕು ಕಾಯ್ದೆಯಡಿ ಕುಂಬಳೆ ಉದ್ಯಮಿ ಅಬ್ದುಲ್ ಖಾದರ್ ಫಿರ್ಷಾದ್ ಕೋಟಾ ಸಲ್ಲಿಸಿದ್ದ ಅರ್ಜಿಗೆ ಉತ್ತರವಾಗಿ ರಾಷ್ಟ್ರೀಯ ಹೆದ್ದಾರಿಗಳ ಕಣ್ಣೂರು ವಲಯ ಯೋಜನಾ ನಿರ್ದೇಶಕರು ಅಂಕಿಅಂಶಗಳ ಜೊತೆಗೆ ಮಾಹಿತಿ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66 ತಲಪಾಡಿ ಚೆಂಗಳ ವ್ಯಾಪ್ತಿಯ ಕುಂಬಳೆ ಆರಿಕಾಡಿ ಟೋಲ್ ಪ್ಲಾಜಾದ ಸಂಗ್ರಹ ವಿವರಗಳನ್ನು ಬಿಡುಗಡೆ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಫಾಸ್ಟ್ಯಾಗ್, ಯುಪಿಐ ಹಾಗೂ ನಗದು ಮೂಲಕ ಸಂಗ್ರಹಿಸಲಾದ ಮೊತ್ತದ ಸ್ಪಷ್ಟ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ. ಕೇಂದ್ರ ಸರ್ಕಾರದ ಪಬ್ಲಿಕ್ ಗ್ರೀವನ್ಸ್ ಪೋರ್ಟಲ್ CPGRAM ಮೂಲಕ ಬಂದ ದೂರಿಗೆ ಪ್ರತಿಕ್ರಿಯೆಯಾಗಿ ಅಧಿಕಾರಿಗಳು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕಾಸರಗೋಡಿನ ಕುಂಬಳೆಯ ಸಾರ್ವಜನಿಕ ಸೇವಕ ಅಬ್ದುಲ್ ಖಾದರ್ ಫಿರ್ಷಾದ್ ಕೋಟಾ ಅವರು ಕುಂಬಳೆ ಶುಲ್ಕ ಪ್ಲಾಜಾದ ಸಂಗ್ರಹ ವಿವರಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದರು.
ಅವರು ಫೆಬ್ರವರಿ 12, 2026ರಂದು ಕೇಂದ್ರ ಮೇಲ್ಮೈ ಸಾರಿಗೆ ಸಚಿವಾಲಯದ ಕುಂದುಕೊರತೆ ನಿವಾರಣಾ ಕೋಶಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದರು. 5 ದಿನಗಳಲ್ಲಿ ಫೆಬ್ರವರಿ 17ರಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಇದಕ್ಕೆ ಅಧಿಕೃತ ಉತ್ತರವನ್ನು ನೀಡಿತು. ಕಣ್ಣೂರು ಯೋಜನಾ ಅನುಷ್ಠಾನ ಘಟಕದ ಯೋಜನಾ ನಿರ್ದೇಶಕ ಉಮೇಶ್ ಕೆ ಗಾರ್ಗ್ ಅವರು ಅರ್ಜಿದಾರರಿಗೆ ಉತ್ತರ ಪತ್ರವನ್ನು ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬಿಡುಗಡೆ ಮಾಡಿದ ದಾಖಲೆಗಳ ಪ್ರಕಾರ ಕುಂಬಳೆ ಟೋಲ್ ಪ್ಲಾಜಾದಲ್ಲಿ ಹೆಚ್ಚಿನ ಜನರು ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ಬಳಸಿದ್ದಾರೆ. ಫಾಸ್ಟ್ಯಾಗ್ ಮೂಲಕ ಇಲ್ಲಿ 2.7 ಕೋಟಿ ರೂಪಾಯಿಗಳು ಲಭಿಸಿದೆ. ಯುಪಿಐ ಮೂಲಕ 26,000 ರೂಪಾಯಿಗಳು ಲಭಿಸಿದೆ. 1.1 ಲಕ್ಷ ರೂಪಾಯಿಗಳು ನೇರವಾಗಿ ನಗದು ರೂಪದಲ್ಲಿ ಲಭಿಸಿದೆ. ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಟೋಲ್ ಪ್ಲಾಜಾದಲ್ಲಿ ನವೆಂಬರ್ 4ರಿಂದ ಮೊತ್ತವನ್ನು ಸಂಗ್ರಹಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶಿಸಿತ್ತು. ಆದರೆ ಕ್ರಿಯಾ ಸಮಿತಿಯ ನಿರಂತರ ಪ್ರತಿಭಟನೆಗಳು, ಸ್ಥಳೀಯ ಚುನಾವಣೆಗಳು ಹಾಗೂ ನ್ಯಾಯಾಲಯದಲ್ಲಿ ಅರ್ಜಿಯಿಂದಾಗಿ ಜನವರಿ 12ರಿಂದ ಇದು ಪ್ರಾರಂಭವಾಯಿತು. ಟೋಲ್ ಪ್ಲಾಜಾವನ್ನು ಮುಚ್ಚಲು ಕೇಂದ್ರ ಸರ್ಕಾರವು ಫೆಬ್ರವರಿ 4ರಂದು ಆದೇಶ ಹೊರಡಿಸಿತು. ಟೋಲ್ ಪ್ಲಾಜಾವನ್ನು 2 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಸ್ಟಿಸ್ ಎಂ.ಆರ್. ಹರಿಹರನ್ ನಾಯರ್ ಆಯೋಗದ ವರದಿಯನ್ನು ತುರ್ತಾಗಿ ಜಾರಿಗೆ ತರಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾಯರ್ ಐಕ್ಯ ವೇದಿಕೆಯು ಹಕ್ಕುಗಳ ರಕ್ಷಣಾ ಮೆರವಣಿಗೆ ನಡೆಸಲಾಗುತ್ತಿದೆ. ಪೆರುಮಟ್ಟಂ ರಾಧಾಕೃಷ್ಣನ್ ನೇತೃತ್ವದ ಈ ಮೆರವಣಿಗೆಯು ಕಾಸರಗೋಡಿನಿಂದ ಪ್ರಾರಂಭವಾಗಿ 13ರಂದು ತಿರುವನಂತಪುರದಲ್ಲಿ ಸಮಾಪ್ತಿಗೊಳ್ಳಲಿದೆ. ಜಸ್ಟಿಸ್ ಎಂ.ಆರ್. ಹರಿಹರನ್ ನಾಯರ್ ಆಯೋಗದ ವರದಿಯನ್ನು ತುರ್ತಾಗಿ ಜಾರಿಗೆ ತರಬೇಕು, ಸಮಾನ ನೀತಿಯನ್ನು ಜಾರಿಗೆ ತರಬೇಕು, ಕ್ಷೇತ್ರದ ಆಡಳಿತವನ್ನು ಕ್ಷೇತ್ರದ ವಿಶ್ವಾಸಿಗಳಿಗೆ ನೀಡಬೇಕು, ಚಟ್ಟಂಬಿ ಸ್ವಾಮಿಗಳಿಗೆ ಅರ್ಹವಾದ ಪ್ರಾಮುಖ್ಯತೆ ನೀಡಬೇಕು, ಜನತೆಯೊಂದಿಗೆ ಮತ ಜಾತಿ ಹೆಸರಿನಲ್ಲಿ ಜಾರಿಗೊಳಿಸುವ ಅನೀತಿಯನ್ನು ಕೊನೆಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾಯರ್ ಐಕ್ಯವೇದಿಯು ಹಕ್ಕುಗಳ ರಕ್ಷಣಾ ಮೆರವಣಿಗೆ ನಡೆಸಲಾಗುತ್ತಿದೆ. ಪೆರುಮಟ್ಟಂ ರಾಧಾಕೃಷ್ಣನ್ ನೇತೃತ್ವದ ಈ ಮೆರವಣಿಗೆ ಕಾಸರಗೋಡಿನಿಂದ ആരംഭವಾಗಿ തിരുവനന്തപുരದಲ್ಲಿ മാർച്ച് 13ಕ್ಕೆ സമാപ്തിಗೊಳ್ಳಲಿದೆ. നമ്മുടെ രാജ്യത്ത് എല്ലാ വിഭാഗം ജനങ്ങൾക്കും അത് വിശ്വാസങ്ങൾ ഏതായാലും അതൊക്കെ അവരുടെ പ്രൈവറ്റ് കാര്യങ്ങളാണ്. ആർട്ടിക്കിൾ 14 അനുസരിച്ച് ജനിച്ചു വീഴുന്ന ഓരോ കുഞ്ഞിനും തുല്യ അവകാശമാണ്. 100 കോടി രൂപയും 100 പേരും ഉണ്ടെങ്കിൽ ഒരാൾക്ക് 1 കോടി രൂപയ്ക്ക് അർഹയാണ്. അതിനകത്ത് റിലിജിയണോ കാസ്റ്റോ ഒന്നും പറയാൻ പാടില്ലെന്നാണ് നമ്മുടെ ഭരണഘടന ശക്തമായിട്ട് പറഞ്ഞിട്ടുള്ളത്. നിർഭാഗ്യവശാൽ നമ്മുടെ ഭരണഘടനയെ കാറ്റിൽ പറത്തിക്കൊണ്ട് ഓരോ സ്ഥാപനത്തിലും നമുക്ക് അപമാനമാകുന്ന രീതിയിൽ ഈ 2026 കുട്ടികൾ കയറി ചെല്ലുമ്പോൾ ചോദിക്കുന്നത് നിൻ്റെ ജാതി ഏതാണ്, നിൻ്റെ മതം ഏതാണ്, നീ ഏത് വിശ്വാസ പ്രമാണമാണ്, അതനുസരിച്ചിട്ടാണ് ആനുകൂല്യങ്ങൾ കൊടുക്കുന്നത്. ഒരു പുരോഗമന രാഷ്ട്രമൊന്നും പുരോഗമന രാഷ്ട്രീയ പാർട്ടികളും ഒക്കെ ഭരിക്കുന്നെന്നാണ് പറയാറുള്ളത്. പക്ഷേ അപമാനകരമാണ്. അതിൻ്റെ കടുത്ത പീഡനം നേരിടുന്ന ഒരു വിഭാഗമാണ് കേരളത്തിൽ മുന്നോക്കം എന്ന് പറയുന്ന ഒരു വിഭാഗം. അതിൽ ഉൾപ്പെട്ട ഒരു ജാതിയാണ് നായർ എന്ന് പറയുന്നത്. നിങ്ങൾക്കെല്ലാവർക്കും അറിയാം, ഈ രാജ്യത്ത് ഈ നാടിന് ഏറെ സംഭാവന നൽകിയിട്ടുള്ള, എന്തിനാണ്, ജാതീയമായിട്ടല്ല. നിങ്ങൾ മന്നത്ത് പത്മനാഭനായാലും അതുപോലെ AKG ആയാലും അതുപോലെ കൃഷ്ണപിള്ള ആയാലും അതുപോലെ അച്യുതമേനോനായാലും ഇവരാരും നായന്മാർക്ക് സംവരണം വേണം എന്നും പറഞ്ഞ് സമരം ചെയ്തവരല്ല. ഇവരെല്ലാം പറഞ്ഞത് എല്ലാവർക്കും തുല്യമായി കൊടുക്കണമെന്നാണ് പറഞ്ഞത്. പക്ഷേ ഇപ്പോഴത്തെ കാലഘട്ടത്തിൽ ഇതാണ് നിങ്ങളുടെ മുന്നിൽ വരാനുണ്ടായ സാഹചര്യം. ഇപ്പോഴത്തെ കാലഘട്ടത്തിൽ സർക്കാർ മുന്നോക്കം എന്നൊരു വിഭാഗത്തെ സൃഷ്ടിച്ചിരിക്കുകയാണ്. ആരാണ് മുന്നോക്കം എന്നുള്ളതാണ് ഞങ്ങളുടെ പ്രശ്നം, ആരാണ് പിന്നാക്കം എന്നുള്ളതാണ് ഞങ്ങളുടെ പ്രശ്നം. യഥാർത്ഥ പിന്നോക്കക്കാർക്ക് കൊടുക്കണമെന്നതിൽ നമുക്ക് യാതൊരുവിധ തർക്കവുമില്ല. പക്ഷേ അത് ക്ലാസിഫൈ ചെയ്യുന്നത് ജാതിയുടെ അടിസ്ഥാനത്തിലാണ് രാഷ്ട്രീയ പാർട്ടികൾ ചെയ്തിട്ടുള്ളത്. പക്ഷേ ഭരണഘടന പറഞ്ഞിട്ടുള്ളത് ക്ലാസിൻ്റെ അടിസ്ഥാനത്തിൽ കൊടുക്കണമെന്ന്. ರಕ್ಷಾಧಿಕಾರಿ ಡಾಕ್ಟರ್ ಡಿ.ಎಂ. ವಾಸುದೇವನ್, ಉಪಾಧ್ಯಕ್ಷ ಟಿ.ಡಿ. ವಿಜಯನ್ ನಾಯರ್, ಸಂಯೋಜಕ ಡಾಕ್ಟರ್ ವಿನುಕುಮಾರ್, ಕೋಶಾಧಿಕಾರಿ ಪಿ. ಚಂದ್ರಶೇಖರ್ ನಾಯರ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರೈತರು ಹಾಗೂ ವಿದ್ಯಾರ್ಥಿಗಳು ಜೇನು ಸಾಕಣೆಯ ಮೂಲಕ ಸ್ಥಿರ ಆದಾಯಗಳನ್ನು ಗಳಿಸಬಹುದು ಎಂದು ಮನವರಿಕೆ ಮಾಡಿಕೊಳ್ಳಲು RARS ಫಾರ್ಮ್ ಕಾರ್ನಿವಲ್ನಲ್ಲಿ ತರಬೇತಿ ನೀಡಲಾಯಿತು. ಜೇನು ಉತ್ಪಾದನೆಯನ್ನು ಹೆಚ್ಚಿಸುವ ವಿಧಾನಗಳು ಹಾಗೂ ಜೇನು ಸಾಕಣೆಯ ಆಧುನಿಕ ವಿಧಾನಗಳನ್ನು ತರಬೇತಿಯ ಮೂಲಕ ಪರಿಚಯಿಸಲಾಯಿತು. ರೈತರು ಹಾಗೂ ವಿದ್ಯಾರ್ಥಿಗಳು ಜೇನು ಸಾಕಣೆಯ ಮೂಲಕ ಸ್ಥಿರ ಆದಾಯವನ್ನು ಗಳಿಸಬಹುದು ಎಂದು ಮನವರಿಕೆ ಮಾಡಿಕೊಡಲು RARS ಫಾರ್ಮ್ ಕಾರ್ನಿವಲ್ನಲ್ಲಿ ತರಬೇತಿ ತರಗತಿಯನ್ನು ನಡೆಸಲಾಯಿತು.
ಜೇನು ಉತ್ಪಾದನೆಯನ್ನು ಹೆಚ್ಚಿಸುವ ವಿಧಾನಗಳು ಹಾಗೂ ಜೇನು ಸಾಕಣೆಯ ಆಧುನಿಕ ವಿಧಾನಗಳನ್ನು ತರಗತಿಯ ಮೂಲಕ ಪರಿಚಯಿಸಲಾಯಿತು. ಫಾರ್ಮ್ ಕಾರ್ನಿವಲ್ನಲ್ಲಿ ಕೃಷಿ ಕಾರ್ಯಗಳ ಭಾಗವಾಗಿ ಜೇನು ಸಾಕಣೆಯ ಕುರಿತು ತರಬೇತಿ ತರಗತಿಯನ್ನು ಆಯೋಜಿಸಲಾಗಿತ್ತು. ಪಿಲಿಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇ ಕುഞ്ഞിರಾಮನ್ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಸೋಸಿಯೇಟ್ ಪ್ರೊಫೆಸರ್ ಪಿಕೆ ರದೀಶ್ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರೀಯ ಬಿ ಬೋರ್ಡ್ ಸದಸ್ಯ ಚಾರ್ಲಿ ಮ್ಯಾಥ್ಯೂ ಜೇನು ಸಾಕಣೆಯ ಕುರಿತು ತರಗತಿಯನ್ನು ನಡೆಸಿದರು. ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಎಚ್ ಶಶಿಕಾಂತ್ ಹಾಗೂ ಫಾರ್ಮ್ ಅಸಿಸ್ಟೆಂಟ್ ಪಿ ಅನುಶ್ರೀ ಮಾತನಾಡಿದರು. ಕಾಸರಗೋಡು ಹಾಗೂ ಕಣ್ಣೂರು ಜಿಲ್ಲೆಗಳ ವಿವಿಧ ಕೇಂದ್ರಗಳಿಂದ ರೈತರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ 75ಕ್ಕೂ ಹೆಚ್ಚು ಜನರು ഭാഗവഹിಸಿದ್ದರು. തേനീച്ച വളർത്തൽ നല്ല പരിജ്ഞാനം വേണം, അഗാധമായ പാണ്ഡിത്യം വേണം. അറിവുണ്ടെങ്കിൽ മാത്രമേ ഈ മേഖലയിലേക്ക് നിങ്ങൾക്ക് കടന്നു വരാൻ പാടുള്ളൂ. അതിനാണ് ഞാൻ പറഞ്ഞത് ഒരു വർഷത്തെ പരിശീലനം വേണ്ടി വരും. ഒരു വർഷം എന്ന് പറയുന്നത് തുടർച്ചയായിട്ട് ഒരു വർഷമല്ല. തേനീച്ച വളർത്തലിനെ 3 ഭാഗമായിട്ട് തിരിക്കണം. മഴക്കാല സംരക്ഷണം, മഴക്കാലത്ത് എന്തൊക്കെ ചെയ്യണം എന്നുള്ളത് മഴക്കാലത്ത് തിയറി പഠിപ്പിക്കണം. അതോടൊപ്പം തന്നെ നിങ്ങൾക്ക് പ്രാക്ടിക്കൽ. ನ್ಯೂಸ್ ಬ್ಯೂರೋ ಚೆರುವತ್ತೂರು. RSS 100ನೇ ವರ್ಷಾಚರಣೆಯ ಅಂಗವಾಗಿ ಉಳಿಯತಡ್ಕ ಯುಕೆ ಗಟ್ಟಿ ಮೈದಾನದಲ್ಲಿ ಮದೂರು ಪಂಚಾಯತ್ ವಿರಾಟ್ ಹಿಂದೂ ಸಂಗಮ ನಡೆಯಿತು. ಸಂಗಮವನ್ನು ಉಳಿಯತಾಯ ವಿಷ್ಣು ಆಸ್ತ್ರ ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಮ್ಮ ನಂಬಿಕೆ ದೇವತಾ ಸಂಕಲ್ಪ ಸದಾ ಅಚ್ಚಳಿಯದೆ ಉಳಿಯಲಿ ಎಂದು ಹೇಳಿದರು. ನಮ್ಮಲ್ಲಿ ದೈವಿಕ ಶಕ್ತಿ ಇದ್ದರೂ ನಾವು ಯಾವಾಗಲೂ ಭಯದಿಂದ ಜೀವನವನ್ನು ಮುಂದಕ್ಕೆ ಸಾಗಿಸುತ್ತೇವೆ. ಆದ್ದರಿಂದ ನಮ್ಮಲ್ಲಿ ಭಯವನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ನಾವು ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ಆಗ ಮಾತ್ರವೇ ನಮಗೆ ಜಯ ಉಂಟಾಗಲಿದೆ ಎಂದು ಬ್ರಹ್ಮಶ್ರೀ ಉಳಿಯತಾಯ ವಿಷ್ಣುಹಸ್ತ್ರ ಹೇಳಿದರು. RSS 100ನೇ ವರ್ಷಾಚರಣೆಯ ಅಂಗವಾಗಿ ಉಳಿಯತಡ್ಕದ ಯುಕೆ ಗಟ್ಟಿ ಮೈದಾನದಲ್ಲಿ ನಡೆದ ಮದೂರು ಪಂಚಾಯತ್ ವಿರಾಟ್ ಹಿಂದೂ ಸಂಗಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಬಳಿಕ ಅವರು ಮಾತನಾಡಿದರು. ನಮಗೆಲ್ಲರಿಗೂ ಭಯವನ್ನು ನಿಭಾಯಿಸುವ ಶಕ್ತಿಯಿದೆ. ಮನುಷ್ಯಕುಲ ಆಪತ್ತನ್ನು ನಿಭಾಯಿಸಬೇಕು. ಇತರ ಯಾವುದೇ ಮತವನ್ನು ನಾಶಪಡಿಸುವ ಚಿಂತನೆಯು ನಮ್ಮ ಸಮಾಜಕ್ಕಾಗಲಿ ಸಂಘಟನೆಗಳಿಗಾಗಲಿ ಇಲ್ಲ. ನಮ್ಮ ನಂಬಿಕೆ ದೇವತಾ ಸಂಕಲ್ಪ ಅಚ್ಚಳಿಯದೆ ಉಳಿಯಲಿ ಎಂದು ಆಶೀರ್ವಚನ ನೀಡಿದರು. ಅಧ್ಯಕ್ಷತೆ ವಹಿಸಿದ ಹಿಂದೂ ಸಮಾಜದ ಅಧ್ಯಕ್ಷ ನಿವೃತ್ತ ಪೊಲೀಸ್ ಅಧಿಕಾರಿ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿ, ಹಿಂದೂ ಸಮಾಜ ಒಗ್ಗೂಡಬೇಕಾದ ಕಾಲ ಅತಿಕ್ರಮಿಸಿದೆ. ಇದರಿಂದ ಇಂತಹ ಹಿಂದೂ ಸಮಾಜ ಸಭಾ ಕಾರ್ಯಕ್ರಮಗಳು ಅತ್ಯಗತ್ಯ. ಸಮಾಜ ಸದಾ ಎದ್ದೇಳಬೇಕು. ಕೆಲವು ಸ್ಥಾಪಿತ ಶಕ್ತಿಗಳು ಜಾತಿಯ ಹೆಸರು ಹೇಳಿ ನಮ್ಮನ್ನು ಪರಸ್ಪರ ಬೇರ್ಪಡಿಸಿ ಗುಲಾಮರನ್ನಾಗಿ ಮಾಡುತ್ತಾರೆ. ಸರ್ಕಾರ ಎಲ್ಲರನ್ನೂ ಸಮಾನರಾಗಿ ಕಾಣಬೇಕು. ಅಲ್ಲಿಯ ತನಕ ನಾವು ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಒಡೆಯರ್ ಸುನಿಲ್ ದಿಕ್ಸೂಚಿ ಭಾಷಣ ಮಾಡಿದರು. ಕೇಶವ ಆಚಾರ್ಯ ಉಳಿಯತಡ್ಕ ಮಾತನಾಡಿದರು. ಮಹಿಳಾ ಸಮಿತಿಯ ಅಧ್ಯಕ್ಷೆ ರೇವತಿ ಟೀಚರ್ ಶುಭ ಹಾರೈಸಿದರು. ಮದೂರು ಪಂಚಾಯಿತಿನಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಸಾಧನೆಗೈದ ಹಲವರನ್ನು ಸನ್ಮಾನಿಸಲಾಯಿತು. ಚಂದನ, ಶಿಹಾನಿ, ದೇಶಾಲಿ, ದೀಕ್ಷಾ, ತ್ರಿಷಾ ವಂದೇ ಮಾತರಂ ಹಾಡಿದರು. ವಿರಾಟ್ ಹಿಂದೂ ಸಮಾಜದ ಸಂಯೋಜಕ ಸುನಿಲ್ ಕುಮಾರ್ ಕುದುರೆಪ್ಪಾಡಿ ಸ್ವಾಗತಿಸಿ, ಕಾರ್ಯದರ್ಶಿ ಅವಿನಾಶ್ ವಿವೇಕಾನಂದ ನಗರ ಧನ್ಯವಾದವಿತ್ತರು. ಕೊನೆಯಲ್ಲಿ ವಿವಿಧ ಬಾಲಗೋಕುಲಗಳ ಮಕ್ಕಳಿಂದ ಭರತನಾಟ್ಯ, ಯಕ್ಷಗಾನ ಪ್ರದರ್ಶನ ಸಹಿತ ವಿವಿಧ ವೈವಿಧ್ಯಮಯ ಆಕರ್ಷಕ ನೃತ್ಯ ಕಾರ್ಯಕ್ರಮಗಳು ಜರುಗಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ ಅಡಿಯಲ್ಲಿ ಕಯ್ಯೂರು ಚೀಮೇನಿ ಪಂಚಾಯಿತಿನಲ್ಲಿರುವ ವೆಲ್ಲಟ್ ಸರ್ಕಾರಿ LP ಶಾಲೆಗೆ ನಿರ್ಮಿಸಲಾಗುತ್ತಿರುವ ಕಟ್ಟಡ ಸಂಕೀರ್ಣದ ಶಿಲಾನ್ಯಾಸ ನೆರವೇರಿಸಲಾಯಿತು. ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಆನ್ಲೈನ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದರು. ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜ್ ಅಡಿಯಲ್ಲಿ ಕಯ್ಯೂರು ಚೀಮೇನಿ ಪಂಚಾಯತ್ನಲ್ಲಿರುವ ವೆಳ್ಳಾಟ್ ಸರ್ಕಾರಿ LP ಶಾಲೆಗೆ ನಿರ್ಮಿಸಲಾಗುತ್ತಿರುವ ಕಟ್ಟಡ ಸಂಕೀರ್ಣದ ಶಿಲಾನ್ಯಾಸ ನೆರವೇರಿಸಲಾಯಿತು. ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರು ಶಿಲಾನ್ಯಾಸ ನೆರವೇರಿಸಿದರು. 1,47,00,000 ರೂಪಾಯಿ ವೆಚ್ಚದಲ್ಲಿ കട്ടട ಸಂಕೀರ್ಣವನ್ನು നിർമ്മിಸಲಾಗುತ್ತಿದೆ. ಶಾಸಕ ಎಂ രാജഗോപാലൻ അധ്യക്ഷತೆ വഹിಸಿದ್ದರು. അപ്പോൾ ഡോക്ടർ നൈനാൻ ഘോഷിയായിരുന്നു അതിന്റെ സംസ്ഥാന തലത്തിലുള്ള ജനകീയ പ്രതിരോധ കമ്മിറ്റിയുടെ ചെയർമാൻ. നൈനാൻ ഘോഷിയുടെ വീട്ടിൽ തിരുവനന്തപുരത്ത് പോയി നേരിൽ കണ്ട് ക്ഷണിച്ച് അദ്ദേഹം ആ ചടങ്ങിൽ പങ്കെടുക്കുകയാണ്. കേരളാടിസ്ഥാനത്തിലുള്ള വാർത്തയായിരുന്നു. അപ്പൊ പ്രാദേശികമായി നമുക്ക് പഞ്ചായത്തിനെ തന്നെ ഒരു സമരായുധമായിട്ട് പ്രയോജനപ്പെടുത്തുകയായിരുന്നു. പഞ്ചായത്തിന്റെ ഔദ്യോഗിക തലത്തിലുള്ള രീതിയിലാണ് ആ കൺവെൻഷൻ നമ്മൾ സമീപിച്ചത്. ഇപ്പൊ കേരളത്തിൽ അങ്ങോളമിങ്ങോളം വർഗഭോജന പ്രസ്ഥാനങ്ങളും പഞ്ചായത്ത് തദ്ദേശ സ്ഥാപനങ്ങളും എല്ലാം ഈ രീതിയിലുള്ള നല്ല പ്രവർത്തനങ്ങൾ ഏറ്റെടുത്ത് മുന്നോട്ട് പോകാൻ കഴിഞ്ഞു. അതിന്റെ എല്ലാം ഫലമായി ഇന്ന് ഇപ്പൊ വെള്ളാട്ട് സ്കൂളായാലും ചെറിയാക്കൽ സ്കൂളായാലും നമ്മുടെ ജില്ലയിൽ ഏറ്റവും മെച്ചപ്പെട്ട സ്കൂളുകളായി മാറുകയാണ്. നമുക്ക് ഇവിടെ കുറച്ച് കുഞ്ഞുങ്ങൾ കുറവുണ്ട് അല്ലേ? അപ്പൊ നമുക്ക് മനോഹരമായ കെട്ടിടങ്ങളുണ്ട്. നമുക്കൊന്ന് മെച്ചപ്പെട്ട ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಪಿ ಪ್ರಕಾಶನ್ ವರದಿ ಮಂಡಿಸಿದರು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಿಎಂ ಮೀನಾಕುಮಾರಿ, ಉಪಾಧ್ಯಕ್ಷೆ ಕೆ ರಾಜು,
ಕೈಯೂರು ಚೀಮೇನಿ ಪಂಚಾಯತ್ ಅಧ್ಯಕ್ಷೆ ಎಂಪಿವಿ ಜಾನಕಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಎಂ ವಿದ್ಯಾ, ಪಂಚಾಯತ್ ಸದಸ್ಯರಾದ ಕೆವಿ ರಜಿತಾ, ಕೆ ರವೀಂದ್ರನ್, ಟಿವಿ ಮಧು, ಶಾಲಾ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ರಾಜೇಶ್ ವೆಳ್ಳಾಟ್, ಚೆರ್ವತ್ತೂರು ಉಪಜಿಲ್ಲಾ ಶಿಕ್ಷಣಾಧಿಕಾರಿ ರಮೇಶನ್ ಪುನ್ನತಿರಿಯನ್, ವಿವಿ ಸುಬ್ರಹ್ಮಣ್ಯನ್, ಮುಖ್ಯ ಶಿಕ್ಷಕಿ ಕೆ ರೀತಾ, ಪಿಟಿಎ ಅಧ್ಯಕ್ಷ ಕೆಸಿ ಸುನಿಲ್, ಎ ಮಂಜುಷಾ, ಪಿ ಶಶಿಧರನ್, ಎನ್ವಿ ರಾಮಚಂದ್ರನ್ ಹಾಗೂ ಸಿವಿ ವಿಜಯರಾಜ್ ಉಪನ್ಯಾಸ ಮಾಡಿದರು. 36 ವರ್ಷಗಳ ಅಧ್ಯಾಪಕ ಸೇವೆಯ ಬಳಿಕ ನಿವೃತ್ತರಾಗುತ್ತಿರುವ ಕೆ ಸಜಿತಾ ಅವರಿಗೆ ಸಮಾರಂಭದಲ್ಲಿ ಉಡುಗೊರೆಯನ್ನು ನೀಡಲಾಯಿತು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಸೀಲಾ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಗೆಳೆಯನ ತಾಯಿಯ ಬಂಧನ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಬಂಧನ ದೃಢೀಕರಣ. ಮಂಗಳೂರಿನಲ್ಲಿ ಭಾರೀ ಮಾದಕ ವಸ್ತುಗಳ ಭೇಟೆ. ಮಲಯಾಳಿ ಸೇರಿದಂತೆ 6 ಮಂದಿಯ ಬಂಧನ. ನಡೆಯಿತು ಕೇರಳ ಸ್ಟೇಟ್ ಪೆನ್ಷನರ್ಸ್ ಸಂಘ ರಾಜ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ. BMS ರಾಜ್ಯ ಅಧ್ಯಕ್ಷ ಶಿವಾಜಿ ಸುದರ್ಶನ್ ಅವರಿಂದ ಪ್ರತಿನಿಧಿ ಸಮ್ಮೇಳನದ ಉದ್ಘಾಟನೆ. LDF ಸರ್ಕಾರದ ಹಕ್ಕು ನಿರಾಕರಣೆ ಹಾಗೂ ಜನವಿರೋಧಿ ಕ್ರಮಗಳ ವಿರುದ್ಧ ಕೇರಳ ಜೀವಿತ ಸಮರ ಯಾತ್ರೆ. ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಜಿಲ್ಲೆಯಲ್ಲಿ ಮಾರ್ಚ್ 9ರಿಂದ ಪ್ರಾರಂಭ. ಕುಂಬ್ಳೆ ಆರಿಕಾಡಿ ಟೋಲ್ ಪ್ಲಾಜಾದಲ್ಲಿ 22 ದಿನಗಳಲ್ಲಿ ಸಂಗ್ರಹವಾದ ಮೊತ್ತ 2.71 ಕೋಟಿ ರೂಪಾಯಿ. ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಿದ ಅರ್ಜಿಗೆ ಅಂಕಿ ಅಂಶಗಳ ಜೊತೆ ರಾಷ್ಟ್ರೀಯ ಹೆದ್ದಾರಿ ನಿರ್ದೇಶಕರಿಂದ ಮಾಹಿತಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.